ಏನಮ್ಮ ಇದು ರೋಡ್ ಶೋ? ಏಯ್, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನು? ಅಜಿತ್ ರಾಮ್ ನಾರಾಯಣ್. ಇಂದ್ರನ ಮಗ ಅಲ್ವಾ? ಇವನ್ ಯಾಕೆ ರೋಡನ್ ಗಲಾಟೆ ಮಾಡ್ಕೊತಿದ್ದಾನೆ? ಬೇಡ ಬೇಡ, ಈಗ್ಲೇ ಇವನ್ ನನಗ್ ಗೊತ್ತು ಅಂತ ಹೇಳ್ಕೊಳಕ್ ಬೇಡ. ಪಲ್ಲಿ, ಕರೆಕ್ಟ್ ಆಗಿ ಹೇಳು, ನೀ ಯಾವ ದೇವ್ರ ಪೂಜೆ ಮಾಡ್ತೀಯ? ಎಷ್ಟ್ ದಿನ ಶಿವ, ಇವಾಗ ಯಾವನು ರಾಮನಾರಾಯಣ ಅಂತ ಬಂದಿದ್ದಾರೆ. ಅದಕ್ಕೆ ಗಾಡ್ ಇಸ್ ಗ್ರೇಟ್ ಅಂತ ಹೇಳೋದು. ಹಿಡ್ಕೊಂಡಿರೋ ಕೈ ಬಿಡು. ನಾನ್ ಯಾಕೆ ಬಿಡ್ಬೇಕು? ನಾನ್ ಇವಳನ್ನ ಮದ್ವೆ ಆಗಿದ್ದೀನಿ, ಇವಳು ನನ್ ಹೆಂಡತಿ. ನಡಿಲಿಂದ. ಇವನನ್ನ ಮದ್ವೆ ಆಗಿದ್ದೀನಾನೆ, ನಾನ್ ಇವನಿಂದ ದೂರ ಇದ್ದೀನಿ. ಇವ್ ಒಳ್ಳೆಯವನಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಜಿತ್ ಅವ್ರೆ. ಪಲ್ಲಿ, ಈ ಭೂಮಿಲಿರೋ ಯಾರು ಕೂಡ ನಿನ್ನ ನನ್ನಿಂದ ಕಾಪಾಡೋದಕ್ ಸಾಧ್ಯನೇ ಇಲ್ಲ. ಈ ಭೂಮಿಲೇ ಯಾರು ಇವ್ರನ್ನ ಕಾಪಾಡೋದಕ್ಕಾಗಲ್ಲ ಅಂತ ಹೇಳ್ದ, ಅಥವಾ ಈ ಭೂಮಿ ಇವ್ರನ್ನ ಕಾಪಾಡಕ್ಕಾಗಲ್ಲ ಅಂದ? ಏಯ್, ಯಾರೋದು ಭೂಮಿ? ಇಲ್ಲಿಂದ ಹೊರಡು, ಇಲ್ಲಾಂದ್ರೆ ನಿನ್ನ ಮುಗಿಸ್ಬಿಡ್ತೀನಿ. ಅಯ್ಯೋ ತಗಡೆ, ನಿನ್ನಂತ ಕೇಡಿ ಗಂಡನ್ನ ಹೊಡಿಯೋದಕ್ಕೆ ಈ ಮಂಡ್ಯದ ಗಂಡು ಬೇಕಾಗಿಲ್ಲ ಕಣೋ. ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಸಾಕ. ಏ ಭೂಮಿ, ನೀನ್ ನನಗ್ ಮಾಡಿರೋ ಅವಮಾನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗ್ತಿದೆ. ವಿಡ್ರಾ ಮಾಡೋ ದಿನ ಬಂದೇ ಬರುತ್ತೆ. ಜೋಕ್ಸ್. ಅಯ್ಯೋ, ಇಷ್ಟು ಇನ್ಸಲ್ಟ್ ಆದ್ಮೇಲೂ ಇಲ್ಲೇ ನಿಂತೀರಾ ಅಂತ ಹೇಳಿದ್ರು. ಅಯ್ಯೋ, ಜಾಗ ಇಲ್ವಾ? ಪ್ಲೀಸ್ ಬಿಡಲ್ಲ ಕಣೆ ನಿಂದು ಕೂಡ. ಸಾಯಿಬ್ರೆ, ನೀವ್ ನನ್ ಕೈಲೇ ಓಡಿಸ್ಬಿಟ್ರಿ. ಮನೇಲಿದ್ದಾಗ ಯಾವಾಗ್ಲೂ ನಾನು ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಂತ ಹೇಳ್ತಿದ್ದಲ್ಲ, ಬಾಯಲ್ಲೇ ಹೇಳ್ತಿರ್ತೀಯ. ಅಟ್ಲೀಸ್ಟ್ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಹೊಡಿಸ್ದೆ. ಖುಷಿ ಆಯ್ತಾ? ಥ್ಯಾಂಕ್ಸ್ ಅಜಿತ್ ಅವ್ರೆ. ಅಲ್ಲ, ಏನಿದೆಲ್ಲ? ಅದೆಲ್ಲ ದೊಡ್ಡ ಕತೆ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಡಿ. ಯಾರೋ ದೂರದವ್ರು ಅನ್ನೋ ತರ ಫೀಲ್ ಆಗತ್ತೆ. ಬನ್ನಿ, ಮನೆಗೆ ಹೋಗಿ ಮಾತಾಡೋಣ. ಭೂಮಿ, ಬನ್ನಿ. ಪಲ್ಲವಿಯವರೇ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಪಲ್ಲವಿಯವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಅಳ್ತಿದ್ದೀರಾ? ಅವನು ಅಂದ್ರೆ ಯಾರು? ನೀವು? ಏಯ್, ಯಾರೋ ನೀನು? ಏಯ್, ಯಾರೋ ನೀನು? ಪಲ್ಲವಿಯವ್ರಿಗೆ ಏನ್ ಮಾಡಿದೆ? ಶಿವ, ಪ್ಲೀಸ್. ಪಲ್ಲವಿಯವರೇ, ನೀವು ಸುಮ್ಮನೆ ಇರಿ. ನಿನ್ನೆ ಕೇಳ್ತಾ ಇರೋದು, ಯಾರೋ ನೀನು? ವಿಸಿಟ್ ಮಾಡೋ ಜಾಗಕ್ಕೆಲ್ಲ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಕಬ್ಬಿನ ಹಾಲ್ ತರ ಇದೆಯಾ? ಕಬ್ಬಿಣ ಬಗ್ಸೋ ಆಸೆ ಬೇಡ. ಕಾಲರ್ ಬಿಡು ಶಿವ. ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ಯಾರು ನೀನು? ಅಜಿತಾ, ಏನು ನಡೀತಾ ಇದೆ ಇಲ್ಲಿ? ಅಜಿತ ಅಂದ್ರೆ ನಾನು ಫೋನಲ್ಲಿ ಮಾತಾಡಿದ್ದು ನಿಮ್ ಜೊತೆಗೆ ಅಲ್ವಾ? ಬ್ರದರ್, ಐ ಆಮ್ ಸೋ ಸಾರಿ. ಐ ಆಮ್ ರಿಯಲಿ ಸಾರಿ. ರೀ, ನೀವಾದ್ರೂ ಹೇಳ್ಬೇಕಲ್ವಾ? ಹೇಳೋದಕ್ ಬಿಟ್ರೆ ತಾನೆ ಕೂಗಾಡ್ಬಿಟ್ರಿ. ಅದಕ್ಕೆ ಹೇಳೋದು, ಚೆನ್ನಾಗಿ ತಿನ್ಬೇಕು ಅಂತ. ಚೆನ್ನಾಗಿ ತಿಂದ್ರೆ ಸ್ವಲ್ಪ ಮಾತಾಡೋ ಶಕ್ತಿ ಇರುತ್ತೆ. ಓ ಬ್ರದರ್, ಯು ಪ್ಲೀಸ್ ಕಮ್. ಬನ್ನಿ ಬ್ರೋ. ಜಗಳದಿಂದ ಶುರುವಾಗೋ ಯಾವುದೇ ಬಂದ ಆದ್ರೂ ತುಂಬಾ ಸ್ಟ್ರಾಂಗ್ ಆಗಿರುತ್ತಂತೆ. ಕಮ್, ಪ್ಲೀಸ್ ಕಮ್. ಬಾ ಸಂಗೀತ. ಬನ್ನಿ ರಾಮ. ಏನೋ ಮಗ್ನೆ ನೀನು, ಬರ್ತಿದ್ದಾಗೆ ಫೈಟಿಂಗ್ ಶುರು ಮಾಡ್ಬಿಟ್ಟೇನೋ ಅನ್ಕೊಂಡೆ. ಅಯ್ಯಯ್ಯೋ, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಮೈ ಸೈಡ್. ತಪ್ಪಲ್ಲ ನಂದೆ. ಬಟ್ ಅವ್ರ ಕಾಲರ್ ಹಿಡಿದಿರೋ ತಪ್ಪಿಗೆ ಅವ್ರು ಇರೋವರೆಗೂ ಬ್ರದರ್ ತರ ನೋಡ್ಕೋತೀನಿ. ಬ್ರದರ್ ತರ ಯಾಕಪ್ಪ? ಬ್ರದರೇ. ಸಂಗೀತ, ಇವ್ರು ನನ್ ಮಕ್ಕಳು ಶಿವಾನಿ, ಅವನಿ. ನಮಸ್ತೆ ಮಕ್ಳ. ಇಬ್ರಲ್ಲಿ ಮದ್ವೆ ಹುಡುಗಿ ಯಾರು? ಸೌಮ್ಯ ಅಂತ. ಅವಳು ಪಾರ್ಲರ್ಗೆ ಹೋಗಿದ್ದಾಳೆ, ಇನ್ನೇನ್ ಬರ್ತಾಳೆ. ಹೌದಾ? ಸರಿ. ಪಲ್ಲವಿಯವರೇ, ಹೌದು, ನೀವ್ಯಾಕೆ ಕತ್ಕೊಂಡ್ ಬಂದ್ರಿ? ಏನಾಯ್ತು? ಅದನ್ನ ನಾನು ಹೇಳ್ತೀನಿ. ಆಕ್ಚುಲಿ ದಾರಿಲಿ ಬರ್ಬೇಕಾದ್ರೆ ಒಂದ್ ನಾಯಿಗೆ ಬಾಯಿಗೆ ಬಂದಿದ್ದೆಲ್ಲ ಮಗುಳ್ತಾ ಇತ್ತು. ನನ್ನ ಹೆಂಡತಿ ಕೈಯಲ್ಲಿ ಒಂದ್ 4 ಬಿಸ್ಕೆಟ್ ಹಾಕಿಸ್ದೆ, ತಿನ್ಕೊಂಡು ಹೊರಟೋಯ್ತು ಅಷ್ಟೇ. ಇಂದ್ರ. ಸಾರಿ ಬ್ರದರ್ ಫಾರ್ ಆಲ್ ದ ಟ್ರಬಲ್. ಪ್ಲೆಜರ್ ಇಸ್ ಮೈನ್. ಥ್ಯಾಂಕ್ ಯು. ಅಮ್ಮ, ಎಲ್ರು ಪರಿಚಯ ಮಾಡಿದ್ರಿ, ಆದ್ರೆ ಇವ್ರು ಯಾರು? ನನ್ ಮಗ ಶಿವ. ಆದ್ರೆ ನಮ್ಮಮ್ಮಂಗ್ ಹುಟ್ಟಿಲ್ಲ ಅಷ್ಟೆ. ನಮ್ಮಪ್ಪ ಮಾಡಿದ ತಪ್ಪಿಗೆ ನಮ್ ಮನೇಲಿ ಉಪ್ಪು ತುಪ್ಪ ತಿನ್ಕೊಂಡು ಆರಾಮಾಗಿದ್ದಾನೆ. ಒಂದ್ ನಿಮಿಷ, ನಾನೀಗ ಬರ್ತೀನಿ. ಉಪ್ಪು ತುಪ್ಪ ತಿನ್ನಕ್ ಬಂದಿಲ್ಲ ಅವನು. ಋಣ ಇದ್ದೇ ಇದ್ರು ಸೇವೆ ಮಾಡಕ್ ಬಂದಿದ್ದಾನೆ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕೇಳಿ ತಪ್ಪು ಮಾಡ್ದೆ ಅನ್ಸುತ್ತೆ. ಚುಚ್ಚಿ ಮಾತಾಡೋದಕ್ಕೆ ನಮ್ಮ ಅಕ್ಕಪಕ್ಕ ಮನೆಯವರೇ ಆಗ್ಬೇಕಾಗಿಲ್ಲ, ನಮ್ಮ ಅಕ್ಕಪಕ್ಕ ಇರೋರು ಸಾಕು. ನೀನು ಸ್ವಲ್ಪ ಕ್ಯೂರಿಯಾಸಿಟಿ ಎಲ್ಲ ಕಡಿಮೆ ಮಾಡ್ಕೊಬೇಕು, ಓಕೆನಾ? ಅವಳ ತಪ್ಪು ಏನೂ ಇಲ್ಲ ಬಿಡಪ್ಪ. ಶಿವ ಮಾಧವನ್ ಮೊದಲನೇ ಹೆಂಡತಿ ಮಗ ಅನ್ನೋ ತಾತ್ಸಾರ ಇವಳ್ದು, ಮಮಕಾರ ನನಗೆ. ಲಕ್ಷ್ಮಿ, ಎಲ್ರಿಗೂ ಟೀ ತಗೊಂಬಾ. ಅಣ್ಣ, ತಪ್ಪಾಯ್ತು. ಯಾಕಮ್ಮ, ಏನಾಯ್ತು? ಅಲ್ಲಿ ಮನೇಲಿ ಎಲ್ರು ಮುಂದೆ
ನೀವ್ ಯಾರು ಅಂತ ಕೇಳಿದಕ್ಕೆ ಅಲ್ವಾ ನಿಮ್ ತಂಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದು. ಅದ್ ನನ್ನಿಂದಾನೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅನ್ನಿಸ್ಕೊಳ್ಳೋದ್ರಲ್ಲಿ ನನಗೆ ಯಾವ ಅವಮಾನನೂ ಇಲ್ಲಮ್ಮ. ಆದ್ರೆ ಅನ್ನಿಸ್ಕೊಳ್ಳೋದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಅನ್ನಿಸ್ಕೋಬೇಕಲ್ಲ, ಅದಕ್ಕೆ ಬೇಜಾರ. ಇಟ್ಸ್ ಓಕೆ. ತುಂಬಾ ನೋವುಗಳು ನೋಡಿದೀನಿ, ನನಗಿದೆಲ್ಲ ಲೆಕ್ಕನೇ ಇಲ್ಲ. ನಿಮಗ್ ನೋವಾಗಿರೋದು ನನ್ಗೆ ಅರ್ಥ ಆಗತ್ತೆ ಬ್ರೋ. ಆದ್ರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಒಂದ್ ಸಂಸ್ಕೃತದ ಸಾಲ್ ಹೇಳಿದ್ರೇನೆ ಅರ್ಥ ಆಗಲ್ಲ, ಇನ್ ಸಂಸ್ಕೃತಿ ಬಗ್ಗೆ ಹೇಳಿದ್ರೆ ಅರ್ಥ ಆಗತ್ತೆ. ಅಪ್ಪನ ಕಳ್ಕೊಂಡು ಅನಾಥವಾಗಿದ್ದ ಮನೆಗೆ ಹುಟ್ಟಾಗಿಂದ ಅನಾಥರಾಗಿದ್ದ ನೀವು ಈ ಮನೆಗೆ ಬಂದು ಆಶ್ರಯ ಆಗಿದ್ದೀರ. ಆದ್ರೆ ಆ ಒಂದ್ ವಿಚಾರನ ಈ ಮನೇಲಿ ಯಾರು ಅರ್ಥ ಮಾಡ್ಕೊತಿಲ್ಲ ಅನ್ನೋದು ನನಗೀಗ ಅರ್ಥ ಆಯ್ತು. ಶಿವಣ್ಣ, ಆದ್ರೆ ನೀವೀಗ ಅನಾಥರಲ್ಲ. ನಮ್ ಮುಂದೆ ಯಾರ್ ಬೇಕಾದ್ರೂ ಒಳ್ಳೇದ್ ಮಾತಾಡ್ತಾರೆ, ಆದ್ರೆ ನಾವ್ ಇಲ್ದೇ ಇರ್ಬೇಕಾದ್ರೆ ಒಳ್ಳೇದ್ ಮಾತಾಡ್ತಾರಲ್ಲ, ಅದು ಮುಖ್ಯ. ನೀವ್ ಇಲ್ದೇ ಇರ್ಬೇಕಾದ್ರೆ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡೋದು ಇದಾರೆ. ಹಾಗಿದ್ಮೇಲೆ ನೀವ್ ಹೇಗ್ ಅನಾಥ ಆಗ್ತೀರಾ? ನನ್ ಬಗ್ಗೆ ಆ ರೀತಿಯೆಲ್ಲ ಯಾರು ಮಾತಾಡ್ತಾರೆ ಬಿಡಮ್ಮ. ಮಾತಾಡ್ತಾರೆ ಅಣ್ಣ. ನಿಮ್ ತಾಯಿನೇ ಆ ರೀತಿ ಮಾತಾಡಿತ್ತು. ನಿಮ್ಮನ್ನ ಮಗ ಅಂತ ಅವ್ರ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಷ್ಟೇ ಅಲ್ಲ, ಅವ್ರ ಮಕ್ಳನ್ನ ಬೈದು ನಿಮ್ ಪರವಾಗಿ ನಿಂತು ಮಾತಾಡ್ತಾರೆ. ಅವ್ರ ಬರೀ ತಾಯಿ ಅಲ್ಲ, ತಾಯ್ತನನ ಅರ್ಥ ಮಾಡ್ಕೊಂಡಿರೋ ತಾಯಿ. ಅಣ್ಣ, ನಾನ್ ನಿಮ್ಗೊಂದ್ ವಿಷಯ ಹೇಳ. ನಾನೊಬ್ಳು ಅನಾಥೆ. ನಾನು ನನ್ ತಂದೆನ ಕಳ್ಕೊಂಡಿದ್ದೀನಿ. ತಾಯಿ ಇದ್ರು ನನ್ ಜೊತೆಲಿಲ್ಲ. ಆದ್ರೆ ನನ್ನ ಅತ್ತೆನೆ ನನಗ್ ತಾಯಿ. ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾರೆ ನನ್ ಮೇಲೆ. ನಿಮ್ಗೂ ಅಷ್ಟೇ ಶಿವಣ್ಣ. ನಿಮ್ ಚಿಕ್ಕಮ್ಮ ಈಗ ನಿಮ್ ಹೆತ್ತಮ್ಮ ಆಗಿದ್ದಾರೆ. ನಿನ್ ಕ್ಯಾರೆಕ್ಟರ್ ಬಿತ್ತು ಹೋಗಿದ್ಯಲ್ಲೋ, ಸಿಕ್ಕವ್ರ ಹತ್ರ ಹೋಗಿ ಹೊಡ್ಸ್ಕೊಂಡ್ ಬರ್ತಾ ಇದ್ಯಾ. ಈ ಕ್ಯಾರೆಕ್ಟರ್ ಸೃಷ್ಟಿಕರ್ತ ಹಾಗಿದ್ದಾನೆ, ನಸೀಬ್ ಅಜೀಬಾಗಿ ಹೋಗಿದಷ್ಟೇ. ಯೋಚನೆ ಮಾಡ್ಬೇಡ. ಆಟದಲ್ಲಿ ರಾಜ ರಾಣಿ ಇಬ್ರು ಇರ್ತಾರೆ. ಇವತ್ತು ರಾಣಿ ಗೆದ್ದಿರ್ಬೋದು, ನಾಳೆ ರಾಜ ಗೆಲ್ತಾನೆ. ನೋ ಮಾಮ್, ಈ ರಾಜ ಗೆಲ್ಲೋದ್ ಮುಖ್ಯ ಅಲ್ಲ, ಈ ರಾಜ ಆ ರಾಣಿನ ಗೆಲ್ಲೋದ್ ಮುಖ್ಯ. ಅದಕ್ಕೂ ಟೈಮ್ ಬರುತ್ತೆ. ಅವಳಿಗೆ ಹೇಗೆ ಎಲ್ರು ಸಹಾಯ ಮಾಡ್ತಿದಾರೋ ಹಾಗೆ ನಮಗೂ ಯಾರಾದ್ರೂ ಸಹಾಯ ಮಾಡಕ್ ಸಿಗ್ತಾರೆ. ದೇವ್ಯಾನಿ ಇಷ್ಟು ವರ್ಷದ ಮುಂಚೆ ಯಾಕೆ ಫೋನ್ ಮಾಡ್ತಾಳೆ? ಹಲೋ. ಹೇ ಹಾಯ್ ಇಂದ್ರಾಣಿ, ನಾನ್ ದೇವ್ಯಾನಿ. ನಾನಿದ್ದೀನಿ, ನೀನು ನೆನಪಾದ್ರೂ ಇದೆಯಲ್ಲ ನಿನ್ಗೆ? ನನ್ ಮಗನ್ ಮದ್ವೆ ಕರೆದ್ರು ಬರ್ಲಿಲ್ಲ. ಸಾರಿ ಸಾರಿ ಸಾರಿ, ಬೇಜಾರ್ ಮಾಡ್ಕೋಬೇಡ. ಸ್ವಲ್ಪ ಸಮಸ್ಯೆಗಳಿತ್ತು ಕಣೆ. ನಿನಗ ನಿನ್ನಿಂದನಾ? ಸಮಸ್ಯೆಗಳ ಸೃಷ್ಟಿಕರ್ತೆ ನೀನು. ನಿನಗೆ ಯಾವ ಸಮಸ್ಯೆ ಆಗತ್ತೆ ಹೇಳು? ನಾನ್ ಚೆನ್ನಾಗೇ ಇದ್ದೀನಿ, ಅದು ಬಿಡು. ಇವತ್ತು ಒಂದ್ ಘಟನೆ ಆಯ್ತು, ಅದ್ರ ವಿಷಯವಾಗಿ ನಿನ್ ಕಾಲ್ ಮಾಡಿದ್. ಏನದು? ತಪ್ಪು ತಿಳ್ಕೊಬೇಡ. ಇವತ್ತು ನಿನ್ ಮಗ ಇಂದ್ರನ್ ನೋಡ್ದೆ ಕಣೆ. ಯಾವ್ದೋ ಹುಡುಗಿನ ನನ್ ಹೆಂಡತಿ ಅಂತ ಅವ್ರ ಕೈ ಹಿಡ್ಕೊಂಡು ಎಳ್ದಾಡ್ತಿದ್ದ. ನೀನು ನೋಡ್ಬಿಟ್ಯಾ? ಯಾರ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ದಾನೆ? ಅದು ಬೇರೆ ಯಾರು ಅಲ್ಲ, ಅವನು ನನ್ನ ಅಳಿಯ ಅಜಿತ್. ಅಜಿತ್ತ? ಅವನು ಇವನಿಗೆ ಹೊಡೆದಿದ್ದ? ಐಮ್ ರಿಯಲಿ ಸಾರಿ. ಆ ಕ್ಷಣದಲ್ಲಿ ನನ್ಗೇನು ಮಾಡಕ್ ಆಗ್ಲಿಲ್ಲ. ಪಾಪ ಅವನ್ನ ಬಿಡ್ಸೋಕ್ಕೂ ಆಗ್ಲಿಲ್ಲ. ಅದ್ ಸರಿ, ಏನ್ ಕಥೆ? ಅವನ್ ಯಾಕೆ ಹಾಗೆ ನಡ್ಕೋತಿದ್ದ? ಆ ಹುಡುಗಿ ಯಾರು? ಏನ್ ಸಮಸ್ಯೆ? ಪಲ್ಲವಿ ಅಂತ. ತುಂಬಾ ಆಸೆ ಪಟ್ಟು ಮದ್ನಿಗೆ ಮದ್ವೆ ಮಾಡ್ದೆ. ಆದ್ರೆ ಓಕೆ ಓಕೆ ಓಕೆ. ಇವತ್ತಿಗೂ ಅವಳೇ ಬೇಕು ಅಂತ ಇವನ್ ಹಠ ಮಾಡ್ತಿದ್ದಾನೆ. ಆದ್ರೆ ಅವಳನ್ನ ಪಡ್ಕೊಳ್ಳೋ ಸರಿಯಾಗಿರೋ ದಾರಿ ಕಾಣಲಿಲ್ಲ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ನಿನ್ ಸೊಸೆ ಪಲ್ಲವಿ ಇರೋ ಮನೆಯಲ್ಲೇ. ನೀನು ಆ ಮನೇಲಿದ್ಯಾ? ಹಾ, ಆ ಮಾಧವ ಅರಸ್ ಅವರ ಮಗಳ ಮದ್ವೆ ಅಂತೆ. ಇನ್ವೈಟ್ ಮಾಡಿದ್ರು, ಎಲ್ರು ಬಂದಿದೀವಿ. ನನ್ ಮಗನ ಅಹಂಕಾರಕ್ಕೆ ಪೆಟ್ಟು ಕೊಟ್ಟ ಹೆಣ್ಣು ಆಗ ಪಲ್ಲವಿ. ಅವಳನ್ನ ಮತ್ತೆ ಮನೆ ಕರ್ಕೋಬೇಕು. ಅವಳಿಂದಾನೆ ಈ ಮನೆ ವಂಶ ಉದ್ಧಾರ ಆಗ್ಬೇಕು. ನೀನೀಗ ಅವಳ ಜೀವನದಲ್ಲಿ 3ನೇ ಅವಳು. ಹೇಗಾದ್ರೂ ಮಾಡು, ಏನಾದ್ರೂ ಮಾಡು, ಆದ್ರೆ ಅವಳು ಮತ್ತೆ ನಮ್ಮ ಮನೆಗೆ ಬರೋ ಹಾಗೆ ಮಾಡು. ನಾನಾ? ನೀನೇ. ನೀನ್ ಕೈ ಇಟ್ರೆ ಬೆಟ್ಟನು ಬೆಣ್ಣೆ ಎಷ್ಟು ಹಗುರ ಆಗ್ಬಿಡುತ್ತೆ. ನೀನ್ ಮನಸ್ಸು ಮಾಡ್ಬೇಕಷ್ಟೆ. ಓಕೆ, ಪ್ರಯತ್ನ ಪಡ್ತೇನೆ. ಇಷ್ಟು ಸಾಕು. ನೀನು ಪ್ರಯತ್ನ ಮಾಡ್ತೀನಿ ಅಂದ್ರೆ ಅವಳು ಗ್ಯಾರಂಟಿ ಈ ಮನೆಗೆ ಬರ್ತಾಳೆ ಅಂತಾನೆ ಅರ್ಥ. ಆದಷ್ಟು ಬೇಗ ನೀನು ಉತ್ತರ ಕಾಯ್ತಾ ಇರ್ತೀನಿ. ಬಾಯ್ ದಿವ್ಯಾನಿ. ಹಾ ಓಕೆ ಬಾಯ್. ಪಲ್ಲವಿ, ನಾ ಹೇಳಿರ್ಲಿಲ್ವಾ ಅವಳಿಗೆ ಸಹಾಯ ಮಾಡಕ್ ಸಿಕ್ತ ಹಾಗೆ ನಮಗೂ ಸಿಗ್ತಾರೆ ಅಂತ? ಒಂದ್ ಸಾಲಿಡ್ ಹೆಂಗಸ ಸಿಕ್ಕಿದ ನೋಡು. ಇನ್ನು ಪಲ್ಲವಿ ನಮ್ಮ ಮನೆಯೊಳಾಗ್ತಾಳೆ. ಹಾಗೇನಾದ್ರೂ ಆದ್ರೆ ಆ ಹೆಂಗ್ಸಿಗೆ ದೇವಸ್ಥಾನ ಕಟ್ಟಿ ಪೂಜಾರಿನ ಇಟ್ಟು ಡೈಲಿ ಅಭಿಷೇಕ ಮಾಡಿಸ್ತೇನೆ. ಹಾಗಾದ್ರೆ ಜಾಗ ಹುಡುಕು. ಸ್ವಾಮಿ ಅಣ್ಣ, ಮದ್ವೆ ಮನೆ
ನೆಂಟರು ತುಂಬಾ ಜನ ಇದ್ದಾರೆ. ನನ್ನ ಒಬ್ಬಳ ಕೈಲೇ ಅಡ್ಗೆ ಕೆಲಸ ಮಾಡೋದ್ ಕಷ್ಟ ಆಗತ್ತೆ. ಸ್ವಲ್ಪ ಜನ ಅಡ್ಗೆ ಮಾಡೋರ್ನ ಕಳಿಸ್ತೀರಾ ಪ್ಲೀಸ್? ಹಾ ಸರಿ. ನೀವೆಲ್ಲ? ನಾನು ಹೇಳ್ತೀನಿ. ಇವರೆಲ್ಲ ನನ್ನವರು. ನಾನು ಈ ಮದ್ವೆಗೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಅಂದ್ರೆ? ಇವರೆಲ್ಲ ತುಂಬಾ ಅಮಾಯಕರಮ್ಮ. ನ್ಯಾಯ ಅನ್ಯಾಯದ ಬೆಲೆ ಗೊತ್ತಿಲ್ಲದೆ ಹೋದ್ರು ಹಸಿವು ಬಾಯಾರಿಕೆ ಬೆಲೆ ಚೆನ್ನಾಗ್ ಗೊತ್ತು. ಪ್ರಾಣದ ಬೆಲೆ ಗೊತ್ತೇ ಹೊರತು ಪ್ರಾಣಕ್ಕೆ ಬೆಲೆ ಕಟ್ಟೋದ್ ಗೊತ್ತಿಲ್ಲ. ಕೆಲವು ರಾಕ್ಷಸರು ಇವ್ರ ಮನೆನ ಕಿತ್ಕೊಂಡು ಇವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಇವ್ರನ್ನ ರಕ್ಷಿಸಿ ಆಶ್ರಯ ಕೊಡ್ಬೇಕು ಅಂತ ನನ್ನ ಫ್ರೆಂಡ್ ತೋಟದ ಮನೆ ಹೇಳಿಟ್ಟಿದ್ದೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಈಗ ಅಪ್ಪ ಅಮ್ಮ ಈ ಮದ್ವೆಗೆ ಬಂತು ಅಂತ ಹೇಳಿದ್ರೆ ನಾನು ಇವ್ರನ್ನೆಲ್ಲ ನಮ್ಮನೇಲೆ ಇಟ್ಕೊಂಡು ಅವ್ರನ್ನ ನೋಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇನ್ಮೇಲೆ ಇವ್ರನ್ನೆಲ್ಲ ನಮ್ಮನೇಲೆ ನೋಡ್ಕೊಳ್ಳೋಣ ಬಿಡಿ. ನಮ್ಮನ್ನೆಲ್ಲ ಮನೆಯವ್ರ ಹಾಗೆ ನೋಡ್ಕೋತಿರೋ ದೇವ್ರ ನೀವು. ನಿಮ್ ಮನೆ ಎಲ್ಲಾ ಕೆಲ್ಸ ನಾವೇ ಮಾಡ್ತೇವೆ. ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತಾರೆ. ನಮ್ಗೆಲ್ಲ ತರ ಅಡ್ಗೆ ಮಾಡಕ್ ಬರುತ್ತೆ. ಇಲ್ಲಿ ಮಾತ್ರ ಅಲ್ಲ, ನಿಮ್ ಮದ್ವೆ ಫಂಕ್ಷನ್ಗೂ ನಾವೇ ಅಡ್ಗೆ ಮಾಡ್ತೀವಿ. ಛೇ, ಅತಿಥಿಯಾಗಿ ಬಂದಿದ್ದೀರಾ, ನಿಮ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ನನ್ ಮನ್ಸೊಪ್ಪಲ್ಲ. ಅಯ್ಯಯ್ಯೋ ಅಮ್ಮ ಹಾಗೆ ಹೇಳ್ಬೇಡಿ. ನಮ್ಮನ್ನು ನಿಮ್ ಮನೆಯಲ್ಲಿ ಒಬ್ರಂತ ಅನ್ಕೊಳ್ಳಿ. ಪೂರ್ಣಿ, ಏನ್ ಇಷ್ಟು ಯೋಚನೆ ಮಾಡ್ತಿದ್ಯಾ? ಇವರೆಲ್ಲರೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಒಪ್ಕೋ ಪೂರ್ಣಿ. ಸರಿ, ಇದೆಲ್ಲ ಮಾಧವೇ ನಿಂತು ಮಾಡಿಸ್ತಾ ಇದ್ದಾರೆ ಅನ್ಸತ್ತೆ. ಆಗ್ಲಿ. ಹಾಗಾದ್ರೆ ನಾನ್ ನಿಮ್ಗೆ ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಎಲ್ಲ ಅನ್ಕೊಂಡಿರೋದಕ್ಕಿಂತ ಚೆನ್ನಾಗೇ ನಡೆಯುತ್ತೆ. ಸರಿ. ನೋಡಿದ್ರಲ್ಲ, ಇದೇ ನಮ್ ಮನೆ. ಮನೆ ತುಂಬಾ ಚೆನ್ನಾಗಿದೆ. ಮೋರ್ ಓವರ್ ನನ್ಗೆ ಯಾರು ಅಡ್ಜಸ್ಟ್ ಆಗ್ತಾರೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ಈಗ ಐ ಆಮ್ ರಿಲ್ಯಾಕ್ಸ್ಡ್. ಡೋಂಟ್ ವರಿ ಅಶ್ವಿನಿ, ನನ್ಗೆ ಸೌಮ್ಯ ಮತ್ತೆ ಅವನಿ ಹೇಗೋ ನೀನು ಹಾಗೆ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ಅವ್ರೆ, ಪಲ್ಲವಿ ಕಾಣಿಸ್ತಿಲ್ಲ. ಅದು ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು, ಅದಕ್ಕೆ ನಾನು ಅವ್ರನ್ನ ಮಾತಾಡ್ಸಕ್ ಹೋಗ್ಲಿಲ್ಲ. ತಂದೆ ತಾಯಿ ಮನೆಗ್ ಹೋದ್ರೆ ಕಾಡ್ತಾನಲ್ಲ ಆ ಪಾಪಿ. ಅವ್ರ ಗಂಡ ಅವರನ್ನ ಸರಿಯಾಗಿ ನೋಡ್ಕೊಳ್ತಿಲ್ವಾ? ಅವನು ಮನುಷ್ಯ ಅಲ್ಲ, ಮೃಗ. ಅದಕ್ಕೆ ಮದ್ವೆ ಆಗ 1 ಗಂಟೆಯಲ್ಲಿ ಪಲ್ಲವಿ ಅವನನ್ನ ಬಿಟ್ಟು ಬಂದ್ಲು. ತಂದೆ ತಾಯಿಯು ದೂರ ಮಾಡಿದ್ರು. ಆಗ ಸ್ನೇಹಿತನಾಗಿ ಶಿವ ಅವಳನ್ನ ಕಾಪಾಡ್ದ. ಮೊನ್ನೆ ಕಾಲೇಜಲ್ಲಿ ಇದು ಅವಳ ಪರಿಸ್ಥಿತಿ. ನಾನ್ ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ. ನಾನು ಅವತ್ತಿಂದ ಇವ್ರಿಗೆ ಸಮಾಧಾನ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಎಲ್ಲಾ ಪ್ರಯತ್ನಗಳು ವಿಫಲ ಆಗ್ತಾ ಇದೆ. ಏನಾದ್ರೂ ಮಾಡಿ ಇವ್ರ ಮುಖದಲ್ಲಿ ನಗು ತರಿಸ್ಬೇಕಷ್ಟೇ. ಸಾಯಿಬ್ರೆ, ಶುರು ಮಾಡಿ. ನನ್ನ ಹತ್ರ ಐಡಿಯಾ ಇದೆ ಅನ್ಬಿಟ್ಟು ನೀನ್ ತಾನೇ ಕರ್ಕೊಂಡ್ ಬಂದಿದ್ದು. ಅಯ್ಯೋ, ನನ್ನ ಐಡಿಯಾನೇ ನೀವು ಸಾಯಿಬ್ರೆ. ತುಂಬಾ ಲ್ಯಾಗ್ ಆಗ್ತಿದೆ. ಫಸ್ಟ್ ಮೇಡಮ್ ಅವರು ನಗ್ಸಿ. Forcing you to stay here. You don't understand. We're fighting a war. Don't you see? This is a war that we can win. I ain't come here to fight a war. I can be helpful. I can make a difference, but I can't go with you. I have to stay here. Don't you get it? You can stay here with me. Help me. Look, afterwards, whatever you say, we can go wherever you want. Colonel's looking for you. Whatever you say, ma'am. Wait a second. Your requisition form. Thank you, soldier. Corporal St. John to Lieutenant Weaver. Come back. St. John to HQ. This is Weaver. What can I do for you, Corporal? Your requisition form says you need mercury. Any idea where I can get it? Yeah, sure. I should have written that shit down for you. It comes from, Cinnabar. Corey's unit scouted out a mine north of Diamond Lake. Head there, radio me when you arrive. Yes, sir. Hey, between you and me, if the Colonel isn't around, stop with all the yes sir, no sir bullshit, alright? Makes me feel old. Hey,
You're not supposed to be here. Corporal St. John, is it? Yes, sir. Come in. Just enjoying a cup of tea, herbal, courtesy of Lieutenant Whitaker. Would you like to try some? It's very good for the digestion. No, sir. Thank you, sir. I was just looking for the duty roster. I have an assignment for you. Men, Corporal. Not that they deserve to be called that. They've taken one of ours. Lieutenant Justine Norwood, a fine officer. And they have her, so, yes, I will get her back, sir. With the help of men like you, we're going to take back this world. Dismissed.